ಮಲೆನಾಡಿಗರಲ್ಲಿ ನಕ್ಸಲ್ ಚಟುವಟಿಕೆಯ ವಿಚಾರ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಶಿವಮೊಗ್ಗದ ಸಾಗರ ತಾಲೂಕಿಗೂ ಕೂಡ ಬಂದು ಒದಗಿದ್ದಾರೆ ನಕ್ಸಲರು. 2 ತಿಂಗಳ ಹಿಂದೆ ಮುರಳ್ಳಿ ಮರಾಠೆ ಬಳಿ ನಕ್ಸಲ್ ಪ್ರತ್ಯಕ್ಷ ಅಂಥೇಳಿ ಸುದ್ದಿ ಹರಡಿತ್ತು. ಶಂಕಣ್ಣ ಶಾನುಭೋಗ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ಭಾಗದಲ್ಲಿ ನಕ್ಸಲರ ಚಟುವಟಿಕೆ ಇದೆ ಅನ್ನುವಂತಹ ಮಾಹಿತಿ. ಹಣ ಇಲ್ಲ ಅಂತ ಹೇಳಿ ದಾರಿ ಹೋಕ ಒಬ್ಬ ಹೇಳಿರ್ತಾನೆ. ಈ ಬಗ್ಗೆ ಯಾರಿಗೂ ಹೇಳದಂತೆ ನಕ್ಸಲರು ಬೆದರಿಕೆ ಹಾಕಿದ್ರಂತೆ. ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು ಪೊಲೀಸರು. ನಕ್ಸಲರ ಭೇಟಿಯ ಬಗ್ಗೆ ಪೂರಕ ಮಾಹಿತಿ ಇಲ್ಲ ಅಂತ ಹೇಳಿ ಶಿವಮೊಗ್ಗ ಎಸ್ಪಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದ್ರೀಗ ಉಡುಪಿ ಗಡಿಯಲ್ಲಿ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿರುವಂಥದ್ದು ಸಹಜವಾಗಿಯೇ ಮಲೆನಾಡು ಭಾಗದಲ್ಲಿ ಈ ಬೆಳವಣಿಗೆಗಳು ದಿಗಿಲನ್ನು ಹುಟ್ಟಿಸ್ತಾ ಇದೆ, ಆತಂಕವನ್ನು ಜಾಸ್ತಿ ಮಾಡ್ತಾ ಇದೆ. ಮೊದಲು 2002ರಲ್ಲಿ ಮಲೆನಾಡಿನಲ್ಲಿ ನಕ್ಸಲ್ ಚಟುವಟಿಕೆಗಳು ಆರಂಭ ಆಗುತ್ತೆ. ನಂತರ 1 ದಶಕಕ್ಕೂ ಹೆಚ್ಚು ಕಾಲ ರಕ್ತಸಿಕ್ತ ಅಧ್ಯಾಯವೇ ಅಲ್ಲಿ ನಡೆದು ಹೋಗ್ಬಿಡುತ್ತೆ. ಅದಾದ ಮೇಲೆ 10 ವರ್ಷಗಳಿಂದ ಕ್ರಮೇಣವಾಗಿ ನಕ್ಸಲ್ ಚಟುವಟಿಕೆಗಳು ಕಡಿಮೆ ಆಗಿತ್ತು. ಈಗ ಮತ್ತೆ ಗರಿಗೆದರುತ್ತಾ ಇರುವಂಥದ್ದು ಆತಂಕವನ್ನು ದುಪ್ಪಟ್ಟು ಮಾಡಿದೆ.